ನಮಸ್ಕಾರ. ಸೊ ಮ್ಯಾಥ್ಸ್ ಎಕ್ಸಾಮ್ ಚಿಂತೆ ಮಾಡಿದ್ರ ಆರಾಮಾಗಿ ಬರೀರಿ ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ನಂಬಿಕೆ ಇಟ್ಕೊಳ್ರಿ, ಖಂಡಿತ ಮಾಡ್ತೀರಾ. ಈಗ ಎಕ್ಸಾಮ್ ಬರಿಬೇಕಾದ್ರೆ ನಾರ್ಮಲ್, ಈಗ ನನಗಾದ್ರೂ ಕೆಲವೊಂದ್ಸಲಿ ಏನಾಗುತ್ತೆ, ಕ್ವಶನ್ ನೋಡಬೇಕಾದ್ರೆ ಇನ್ನೊಂದ್ಸಲಿ ನೋಡಬೇಕಾದ್ರೆ, ಈಗ ಲೈವ್ ಕ್ಲಾಸ್ ತೊಗೋಬೇಕಾದ್ರೆ ಒಂದೊಂದ್ಸಲಿ ಆಗಿರುತ್ತೆ. ದಟ್ಸ್ ಕಾಮನ್. ಲೈವ್ ಕ್ಲಾಸ್ ಅಲ್ಲ, ಈಗ ಕೆಲವೊಂದು ವೀಡಿಯೋ ರೆಕಾರ್ಡೆಡ್ ಮಾಡಬೇಕಾದ್ರೂ ಏನೋ ನಂಬರ್ನ ಏನೋ ಅಂತ ನೋಡಿರ್ತೀನಿ, ಅಥವಾ ಫಾರ್ಮುಲಾ ತೊಗೋಬೇಕಾದ್ರೆ ಇನ್ನೇನೋ ತೊಗೊಂಡಿರ್ತೀನಿ. ಸೊ ದಟ್ಸ್ ಕಾಮನ್. ಆದರೆ ಸೊ ಎಕ್ಸಾಮಲ್ಲಿ ಹಂಗಾಕಕ್ಕೆ ಆಗಲ್ಲ, ಹೌದೋ ಇಲ್ಲೋ? ಸೊ ಅದಕ್ಕೋಸ್ಕರ ಅವಾಯ್ಡ್ ದಿಸ್ ಮಿಸ್ಟೇಕ್ಸ್. ಫೈನ್. ಸೊ ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು ಅದೆಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಚಾಪ್ಟರ್ ವೈಸ್ ಇದೆ, ಆಗಲೇ ಸಾಲ್ವ್ ಮಾಡಿರ್ತೀನಿ. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಯಾವ್ದು ಕಷ್ಟ ಇದೆ ಲಾಸ್ಟ್ ಮೂಮೆಂಟಲ್ಲಿ ಜಸ್ಟ್ ಕ್ವಿಕ್ಕಾಗಿ ಕಣ್ಣಾಡಿಸ್ರಿ ಅಷ್ಟೇ. ಡೋಂಟ್ ಟೇಕ್ ಟು ಮಚ್ ಆಫ್ ಟೈಮ್. ಓಕೆ. ಆ್ಯಂಡ್ ಇದಾದಮೇಲೆ ಓಕೆ ನನಗೆ ಇನ್ನೊಂದೇನೋ ಹಿಂಗೆ ಅನ್ನಿಸ್ತಪ್ಪ, ನನಗೆ ಯಾವುದೋ ಕ್ವಶನ್ ನೋಡಿದ್ದೀನಿ, ಎಲ್ಲ ಸಾಲ್ವ್ ಮಾಡಿರ್ತೀನಿ, ಚೆಕ್ ಮಾಡಿರಿ. ಫೈನ್. ಸೊ ಏನು ಈಗ ಪರ್ಫೆಕ್ಟ್ ಸ್ಕೋರ್ ಬರಬೇಕು ಅಂದರೆ ದೆರ್ ಆರ್ ಸಮ್ ಮಿಸ್ಟೇಕ್ಸ್ ದಟ್ ಯು ನೀಡ್ ಟು ಅವಾಯ್ಡ್. ಓಕೆ. ಸೊ ಏನು ಈಗ ಕ್ವಶನ್ ಅನಾಲಿಸಿಸ್. ಸೊ ಕ್ವಶನ್ ಅನಾಲಿಸಿಸ್ ಅಂದರೆ ನೋಡೋಣ, ಎಲ್ಲ ಒಂದೊಂದಾಗಿ ನೋಡೋಣ. ಸೊ ಈಗ TSA ಅಂತ ಕೇಳಿರ್ತಾರೆ, ನೀವು LSA ಅಂದ್ಕೊಂಡು ಸಾಲ್ವ್ ಮಾಡಿರ್ತೀರ. ಸೊ ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಕೆಲವೊಂದು ಸಲ ಅದು ಕೊಟ್ಟಿರಲ್ಲ, ಅಂದರೆ ಲೈಕ್ TSA LSA ಏನೋ ಅಂತಲೂ ಕೊಟ್ಟಿರಲ್ಲ. ಸೊ ನೀವು ಅರ್ಥ ಮಾಡಿಕೊಂಡು ಓಕೆ ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಸೊ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್, ಇದೆ ಬಾಟ್ಲ್ ಇದೆ ಅಂದ್ಕೊಡ್ರಿ. ಸೊ ಈ ಬಾಟ್ಲು ಓಪನ್ ಆಗಿದೆ, ಕ್ಲೋಸ್ ಆಗಿಲ್ಲ. ಫೈಂಡ್ ದ ಈಗ ನಾನು ಇದಕ್ಕೆ ಪೇಂಟ್ ಮಾಡಬೇಕು. ಸೊ ಫೈಂಡ್ ದ ಕಾಸ್ಟ್ ಅಂದಾಗ ಏನು ಮಾಡ್ತೀರಾ? ಆಬ್ವಿಯಸ್ಲಿ ಯು ವಿಲ್ ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಅದ್ರ ಜೊತೆ ಯು ವಿಲ್ ಆ್ಯಡ್ ಓನ್ಲಿ ಒನ್ ಬೇಸ್, ಯಾಕಂದರೆ ಕೆಳಗಂತೂ ಕ್ಲೋಸ್ ಇರಲೇಬೇಕು, ಹೌದೋ ಇಲ್ಲೋ? ಬಟ್ ಮೇಲೆ ಓಪನ್ ಇರುತ್ತೆ. ಸಿಂಪಲ್. ಸೊ ಮೇಲಿಂದು ಕನ್ಸಿಡರ್ ಮಾಡಬಾರ್ದು. ಕರ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಸರ್ಫೇಸ್ ಏರಿಯಾ ಆಫ್ ಬೇಸ್ ಅಂತ ತೊಗೊತಿರೋ, ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಮೈನಸ್ ಏರಿಯಾ ಆಫ್ ಟಾಪ್ ಅಂತ ಮೈನಸ್ ಏರಿಯಾ ಆಫ್ ಟಾಪ್ ಅಂತ ಮಾಡ್ತಿರೋ ನಿಮ್ಮ ಇಷ್ಟ. ಸೊ ಆ ಥರ ಕೆಲವೊಂದು ಸಲ ನೀವೇ ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಜಡ್ಜ್ TSA ಆರ್ LSA ಆರ್ ಬೇಸ್ಡ್ ಆನ್ ವಾಟ್ ಎವರ್ ದ ಕ್ವಶನ್ ಇಟ್ ಇಸ್. ನಾನು ಜಸ್ಟ್ ಸರ್ಫೇಸ್ ಏರಿಯಾ ಕೊಟ್ಟೆ, ಬಟ್ ದೆರ್ ಮೈಟ್ ಬಿ ಅದರ್. ಈಗ ಫಾರ್ ಎಕ್ಸಾಂಪಲ್ ಇದರದೇ ತಗೊಳ್ಳಿ, ಯಾವುದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈಗ ನಾನು ಕೆಳಗೆ ನೋಡ್ತಾ ಇದ್ದೀನಿ ಅಂತ ಅಷ್ಟೇ ಕೊಟ್ಟಿರ್ತಾರೆ, ಅದು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕೊಟ್ಟಿರಲ್ಲ. ಬಟ್ ಯು ಹ್ಯಾವ್ ಟು ಅಸ್ಯೂಮ್. ಈಗ ನಾನು ಮೇಲೆ ನೋಡ್ತಿದ್ದೀನಿ, ಸೊ ಏನಾಗುತ್ತೆ? ಆಬ್ವಿಯಸ್ಲಿ ಆ್ಯಂಗಲ್ ಆಫ್ ಎಲಿವೇಷನ್ ಆಗುತ್ತೆ. ಸೊ ಹಾಗೆ. ಓಕೆ. ನೆಕ್ಸ್ಟು ಕ್ವಶನ್ನ ಫಸ್ಟ್ ಕರೆಕ್ಟಾಗಿ ಓದ್ರಿ, ಅರ್ಥ ಮಾಡ್ಕೊಳ್ರಿ. ಏನು ಕೊಟ್ಟಿದ್ದಾರೆ, ಏನು ಫೈಂಡ್ ಮಾಡಬೇಕು, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ. ಸೊ ನೀವು ಫಾರ್ಮುಲಾ ಬಗ್ಗೆ ಬಿಫೋರ್ ಯು ಥಿಂಕ್ ಅಬೌಟ್ ಫಾರ್ಮುಲಾ ಯು ಶುಡ್ ಬಿ ನೋಯಿಂಗ್ ವಾಟ್ ಈಸ್ ದಟ್ ದೆ ಹ್ಯಾವ್ ಆಸ್ಡ್. ಏನು ಕೊಟ್ಟಿದ್ದಾರೆ, ಏನು ಸಾಲ್ವ್ ಮಾಡಬೇಕು. ನೆನೆ ಲೈವ್ ಕ್ಲಾಸ್ ಮಾಡಬೇಕಾದ್ರೂ ಮೊನ್ನೆ ಎಲ್ಲ ಕರೆಕ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಒಂದು ಕ್ವಶನ್ ಸಾಲ್ವ್ ಮಾಡ್ತಿದ್ದೆ, ಯಾವುದು SN ಮೇಲೆ. ಸೊ SN ಇನ್ನೊಂದೇನೋ ಕೊಟ್ಟಿದ್ರು. ಸೊ ಇಫ್ ಯು ಅಂದರೆ ಏನು ಫೈಂಡ್ ಮಾಡಬೇಕಾದ್ರೆ ಮಧ್ಯಕ್ಕೆ ನಿಂತೋಯ್ತು. ಯಾಕೆ? ಎ ಕೊಟ್ಟಿದ್ರು, N ವ್ಯಾಲ್ಯೂ ಗೊತ್ತಿಲ್ಲ, D ವ್ಯಾಲ್ಯೂ ಗೊತ್ತಿಲ್ಲ. ಸೊ ಏನು ಹೆಂಗೆ ಫೈಂಡ್ ಮಾಡೋಕ್ಕಾಗತ್ತೆ? N ವ್ಯಾಲ್ಯೂ ಗೊತ್ತಿಲ್ಲ, D ವ್ಯಾಲ್ಯೂ ಗೊತ್ತಿಲ್ಲ, ಎರಡು ಅನ್ನೋನ್ ಇದೆ. ಹೌ ಕ್ಯಾನ್ ಐ ಇವನ್ ಫೈಂಡ್ AN? ಆವಾಗ ಏನು ಮಾಡಬೇಕು? ಅಗೇನ್ ಲುಕ್ ಅಟ್ ದ ಡೇಟಾ ನೋಡಿದಾಗ ಗೊತ್ತಾಗತ್ತೆ. ಓಕೆ, ಯೂಸಿಂಗ್ ದ ಅದರ್ ಗಿವನ್ ವ್ಯಾಲ್ಯೂಸ್ ವಿ ಕುಡ್ ಹ್ಯಾವ್ ಫೌಂಡ್ D. ಸೊ D ಫೈಂಡ್ ಮಾಡ್ಬೋದಿತ್ತು. ಸೊ D ಯೂಸ್ ಮಾಡ್ಕೊಂಡು ಏನು ಕೊಟ್ಟಿದ್ರು. ಆ್ಯಂಡ್ ಅಗೇನ್ ಆ ಥರ. ಸೊ ಫಸ್ಟ್ ಥಿಂಕ್ ವಾಟ್ ಈಸ್ ದ ಥಿಂಕ್ ಅಲ್ಲ, ಫಸ್ಟ್ ಸಿ ಏನೇನು ಡೇಟಾ ಕೊಟ್ಟಿದ್ದಾರೆ, ದೆನ್ ಥಿಂಕ್ ಓಕೆ ಹೌ ಶುಡ್ ಐ ಯೂಸ್ ದ ಫಾರ್ಮುಲಾ. ಓಕೆ, ಏನು ಕೇಳಿದ್ದಾರೆ ಆ್ಯಂಡ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡಬೇಕು. ಫೈನ್. ಸೊ ಈಗ ಕ್ಯಾಲ್ಕುಲೇಷನ್ ವೆರಿ 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 ಇಂಪಾರ್ಟೆಂಟ್. ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿರಿ, ಬೇಡ ಅನ್ನಲ್ಲ, MCQs ಬೇಕು, ಕೆಲವೊಂದು ಕಡೆ ಬೇಕಾಗತ್ತೆ. ಬಟ್ ಕೆಲವೊಂದು ಕಡೆ ಸ್ಟೆಪ್ಸ್ ನೋಡೋದ್ರಿಂದ ಬರೀರಿ. ಸೊ ಬರೆದಾಗ ಏನಾಗುತ್ತೆ, ನಿಮ್ಮ ಮೈಂಡಲ್ಲಿ ಏನೋ ಕ್ಯಾಲ್ಕುಲೇಷನ್ ಆಗ್ತಿರತ್ತೆ. ಸೊ ಬರೆದಾಗ ಓಕೆ ಇಸ್ ಇಟ್ ರಿಯಲಿ ಕರೆಕ್ಟ್ ಅಂತ ಅನಿಸುತ್ತೆ. ಕ್ಯಾಲ್ಕುಲೇಷನ್ ಅಂದಿದ ತಕ್ಷಣ ನಾನು 4 4s 4 × 4 16 ಪ್ರತಿಯೊಂದು ಬರೀ ಸಣ್ಣ ಪುಟ್ಟದ್ದು ಬರೀರಿ ಅಂತ ಹೇಳ್ತಿಲ್ಲ. ಬಟ್ ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಲೇ ತೊಗೊಂಡ್ರೆ ಫಾರ್ಮುಲಾ ಬರೆದು
ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರ ತಾನೆ. ಸೊ ಅದನ್ನು ಕ್ಲೀನಾಗಿ ಬರೀರಿ. ಬರ್ದು ಓಕೆ ನೆಕ್ಸ್ಟ್ ಏನಾಗುತ್ತೆ, ಎಲ್ಲಿ ಕ್ಯಾನ್ಸಲ್ ಆಗುತ್ತೆ, ಸೊ ಅದೆಲ್ಲ ಸ್ಟೆಪ್ಸು ಅವ್ರಿಗೂ ತೋರಿಸ್ದಂಗೂ ಆಗುತ್ತೆ ಆ್ಯಂಡ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತಲೂ ಚೆಕ್ ಮಾಡ್ದಂಗೂ ಆಗುತ್ತೆ. ಓಕೆ, ಸೊ ಯಾವುದೋ ಒಂದು ಸ್ಟೆಪ್ಸ್ ಅಂತ ಬಿಡೋಕ್ಕೆ ಹೋಗ್ಬೇಡ್ರಿ, ಟ್ರೈ ಟು ರೈಟ್. ಓಕೆ ಫೈನ್. ನೋಡಿರಿ ಎಲ್ಲಿ ಟಚ್ ಮಾಡ್ತೀನೋ ಅಲ್ಲಿ ಬರ್ತದೆ ವಿಜುವಲೈಸಿಂಗ್ ಸಾಲಿಡ್ಸ್. ಬರ್ತೀನಿ. ಸೊ ಯೂನಿಟ್ಸ್ ಕನ್ವರ್ಷನ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಇವನ್ ನಿಮಗೆ ಕ್ವಾಡ್ರೆಟಿಕ್ ಈಕ್ವೇಷನ್ಸು ಅಲ್ಲೆಲ್ಲ ಯಾವುದು ಸ್ಪೀಡ್ ಬೇಸ್ಡ್ ಪ್ರಾಬ್ಲಮ್ಸು ಅಂತೆಲ್ಲ ನೋಡಿದಾಗ ಸೊ ಸೆಂಟಿಮೀಟ್ರು, ಮೀಟರು, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ರು, ಕನ್ವರ್ಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಇವನ್ ಫಾರ್ ದಟ್ ಮ್ಯಾಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಲೀಟರ್, ಮೀಟರ್ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್. ಓಕೆ, ನೆಕ್ಸ್ಟು ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ವೆರಿಫೈ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ರಿ. ಕನ್ವರ್ಷನ್ ಈ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಅಂದರೆ ಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 1 ಕಿಲೋಮೀಟರ್ ಇಸ್ 1000 ಮೀಟರ್, 1 ಅವರ್ ಇಸ್ 3600 ಸೆಕೆಂಡ್ಸ್. ಸೊ 1000 ಡಿವೈಡೆಡ್ ಬೈ 3600 ಮಾಡ್ಕೊಂಡು ಕನ್ವರ್ಷನ್ ಮಾಡಬೇಕು. ಫೈನ್. ಸೊ ಸಾಲಿಡ್ಸ್, ಇಟ್ಸ್ ನಾಟ್ ಜಸ್ಟ್ ಸಾಲಿಡ್ಸ್. ಈಗ ಮೋಸ್ಟ್ ಆಫ್ ದ ಕ್ವಶನ್ಸ್ಗೆ ನಿಮಗೆ ಇಮೇಜಸ್ ಕೊಡ್ತಾ ಇದ್ದಾರೆ. ಕೆಲವೊಂದು ಇಮೇಜಸ್ ಕೊಟ್ಟಿಲ್ಲ ಅಂದರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಕ್ವಶನ್ನ, ಡಯಾಗ್ರಾಮ್ ಡ್ರಾ ಮಾಡಿರಿ, ದೆನ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ಡೋಂಟ್ ಜಸ್ಟ್ ಡೈವ್ ಇಂಟು ಇದು ಕೊಟ್ಟಿದ್ದಾರೆ ಟಕ ಅಂತ ಮಾಡ್ಕೊಂಡು ಅಲ್ಲ. ಓಕೆ, ಸೊ ಫಸ್ಟ್ ಡಯಾಗ್ರಾಮ್ ಹಾಕ್ರಿ, ಅವ್ರು ಕೊಟ್ಟಿಲ್ಲ ಅಂದರೆ ಡಯಾಗ್ರಾಮ್ ಹಾಕ್ರಿ, ದೆನ್ ಯು ವಿಲ್ ಗೆಟ್ ಟು ನೋ ಓಕೆ ಏನಿದೆ, ಏನು ಸಾಲ್ವ್ ಮಾಡಬೇಕು, ಹೆಂಗೆ ತೊಗೋಬೇಕು. ಸಿಂಪಲ್ ಎಕ್ಸಾಂಪಲ್ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಬೇಕಾದ್ರೆ ಹೇಳ್ತಿದ್ದೆ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಬೇಕಾದ್ರೆ 2 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಇಂಟರ್ನಲಿ ಈ ರೇಷಿಯೋ ಡಿವೈಡ್ ಆಗುತ್ತೆ, ಫೈಂಡ್ ದ ಪಾಯಿಂಟ್ ಅಂತ ಕೊಟ್ಟರು ಡ್ರಾ ಮಾಡಿರಿ, ರೇಷಿಯೋ ಹಾಕ್ರಿ ಕರೆಕ್ಟಾಗಿ ಆ್ಯಂಡ್ ದೆನ್ ಸಾಲ್ವ್. ಬಿಕಾಸ್ ನಿಮಗಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಲ್ಲ. ಅಂದರೆ ಓಕೆ ಈ ನಂಬರಿಂದ ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಈ ನಂಬರಿಂದ ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ನಿಮ್ಗಲ್ಲಿ ನೋಡ್ತಿದ್ದೀರಾ, ಸೊ ಮಿಸ್ಟೇಕ್ ಆಗೋದು ಕಮ್ಮಿ. ಆ್ಯಂಡ್ ಇವನ್ ಟ್ರಯಾಂಗಲ್ ಅಂತ ಕೊಟ್ಟರು, ಸೊ ಟ್ರಯಾಂಗಲ್ ಹಾಕ್ರಿ, ಕೋಆರ್ಡಿನೇಟ್ಸ್ ಏನಿದೆ ತೊಗೊಳ್ರಿ. ಸೊ ದೆನ್ ಇಟ್ಸ್ ಈಸಿಯರ್ ಫಾರ್ ಯು ಟು ಸಾಲ್ವ್. ಓಕೆ, ಸೊ ಅದಕ್ಕೆ ಡಯಾಗ್ರಾಮ್ ಹಾಕೋದಕ್ಕಾಯಿತು ಅಂದರೆ ಟ್ರೈ ಟು ಪುಟ್ ದ ಡಯಾಗ್ರಾಮ್ ಆ್ಯಂಡ್ ದೆನ್ ಟ್ರೈ ಟು ಸಾಲ್ವ್. ಸೊ ಆ್ಯಂಡ್ ಅಗೇನ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ನಿಮಗೆ ಕೊಡ್ತಿದ್ದಾರೆ, ಇಟ್ ಈಸ್ ಗುಡ್. ಇಲ್ಲ ಅಂದರೂ ಡಯಾಗ್ರಾಮ್ ಬೇಕೇ ಬೇಕು. ಓಕೆ, ಬೇಕೇ ಬೇಕು ಅಂದರೆ ಅವರು ಎಕ್ಸಾಮಲ್ಲಿ ಅಂತಲ್ಲ, ಬಟ್ ನಿಮಗೂ. ಓಕೆ, ಸೈನ್ ಬ್ರ್ಯಾಕೆಟ್ ಕರೆಕ್ಟಾಗಿ ಸೈನ್ ಬ್ರ್ಯಾಕೆಟ್ ಹಾಕ್ರಿ. ಸೊ ನಾನು ಹೇಳ್ತಿದ್ದೀನಿ, ಮೈನಸ್ ಇತ್ತು ಅಂದರೆ ದಯವಿಟ್ಟು ಬ್ರ್ಯಾಕೆಟ್ ಯೂಸ್ ಮಾಡಿರಿ. ಸೊ ಬ್ರ್ಯಾಕೆಟ್ ಯೂಸ್ ಮಾಡಿರಿ ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ. ಈಗ ಮೈನಸ್ ಇದೆ, ಸೊ ಮೈನಸ್ ಆಫ್ ಎಕ್ಸ್ ಮೈನಸ್ 3 ಇರೋದು -x -3 ಅಂತ ಬರೋದು ಏನಾಯಿತು. ಸೊ ಇದಿರೋದೇನಾಗುತ್ತೆ -x + 3 ಆಗುತ್ತೆ. ಅದೇ ನಾನು ಬ್ರ್ಯಾಕೆಟ್ ಯೂಸ್ ಮಾಡಿಲ್ಲ ಅಂದರೆ ಆ ಮೈನಸ್ ಏನು ಅನ್ಕೊತೀರಾ, ಮೈನಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು, ಇಲ್ಲೇನು ಅನ್ಕೊತೀರಾ, ಮೈನಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ಎಕ್ಸ್ ಅಂತ ಅನ್ಕೊತೀರಾ. ನೋ, ಮೈನಸ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಎಕ್ಸ್ ಆ್ಯಂಡ್ +3, ಸಾರಿ ಎಕ್ಸ್ ಆ್ಯಂಡ್ -3. ಸೊ ಮೈನಸ್ ಕರೆಕ್ಟಾಗಿ ಯೂಸ್ ಅಂದರೆ ಬ್ರ್ಯಾಕೆಟ್ ಕರೆಕ್ಟಾಗಿ ಯೂಸ್ ಮಾಡಿರಿ, ಮೈನಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ. ಫೈನ್. ನೆಕ್ಸ್ಟು ಸೊ ಏನು ಕೊಟ್ಟಿದ್ದಾರೆ, ಸ್ಕೇಲು. ಇದು ಗ್ರಾಫ್ ಡ್ರಾ ಮಾಡ್ಬೇಕಾದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ಸೊ ಗ್ರಾಫಲ್ಲಿ ಹಾಕೋದು ಯೂಸ್ ಮಾಡಿರಿ. ಆ್ಯಂಡ್ ನೆಕ್ಸ್ಟು ಕರೆಕ್ಟಾಗಿ ಕ್ಲೀನಾಗಿ ಪೆನ್ಸಿಲ್ಲು ಸ್ಕೇಲ್ ಯೂಸ್ ಮಾಡ್ಕೊಂಡು ಬರೀರಿ. ಫೈನ್. ಸೊ ನೆಕ್ಸ್ಟು ಫ್ರ್ಯಾಕ್ಷನ್ ಅಂದಾಗ, ಆ್ಯಂಡ್ ಅಗೇನ್ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಫ್ರ್ಯಾಕ್ಷನಲ್ಲಿ ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು ಅಂತಲೂ ತೋರಿಸಿದ್ದೇನೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಟ್ ಆಸ್ ಡೆಸಿಮಲ್. ಸೊ ಎಸ್ಪೆಷಲಿ ನಿಮಗೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಮಾಡಬೇಕಾದ್ರೆ, ಸೊ ಡಿನಾಮಿನೇಟರಲ್ಲಿ ಇನ್ಸ್ಟೆಡ್ ಆಫ್ ಕೀಪಿಂಗ್ ಡೆಸಿಮಲ್ ನೀವು ಫ್ರ್ಯಾಕ್ಷನ್ ಇಟ್ರಿ ಅಂದರೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತಲೂ ಸಾಕಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಂತೂ ತುಂಬ ಈಸಿ ಆಗುತ್ತೆ. ಅದೊಂದೇ ಚಾಪ್ಟರ್ ಅಂತ ಹೇಳ್ತಿಲ್ಲ, ಬಟ್ ಇವನ್ ಫಾರ್ AP ಅಥವಾ ಇನ್ನೊಂದು. ಓಕೆ, ಸೊ ಟ್ರೈ ಮಾಡಿರಿ, ಅಂದರೆ ಎಕ್ಸಾಮ್ ಹಾಲಲ್ಲಿ ಟ್ರೈ ಮಾಡಿರಿ ಅಂತಲ್ಲ, ಜಸ್ಟ್ ಚೆಕ್. ಓಕೆ, ಇದನ್ನು ಹಾಕಿದ್ರೆ ನನಗೆ ಈಸಿ ಆಗುತ್ತಾ, ನೀವು ನೋಡಿದ ತಕ್ಷಣ ನಂಬರ್ಸ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಸೊ ವಿಚ್ ಈಸ್ ಗೋಯಿಂಗ್ ಟು ಬಿ ಈಸಿಯರ್ ಫಾರ್ ಮೀ, ಇಸ್ ಇಟ್ ದ ಫ್ರ್ಯಾಕ್ಷನ್ ಆರ್ ದ ಡೆಸಿಮಲ್. ಓಕೆ, ಸೊ ಮಾರ್ಕ್ ಬೇಸ್ಡ್ ಟೈಮಿಂಗ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಯು ಶುಡ್ ಬಿ ನೋಯಿಂಗ್ ನಾನು ಈ ಪರ್ಟಿಕ್ಯುಲರ್ ಕ್ವಶನಿಗೆ ಎಷ್ಟು ನಿಮಿಷ ಕೊಡಬಹುದು. ಅಷ್ಟು ನಿಮಿಷ ಕ್ರಾಸ್ ಆಗ್ತಿದೆ ಅಂದರೆ ಲೀವ್ ದ ಸ್ಪೇಸ್, ಕಮ್ ಬ್ಯಾಕ್ ಲೇಟರ್. ಸೊ ಡೋಂಟ್ ಪುಟ್ ಟು ಮಚ್ ಟೈಮ್ ಇನ್ ಟು ದ್ಯಾಟ್. ಈಗ ಯಾವುದೋ ಒಂದು MCQs ನಂಗೆ ತುಂಬ ತಲೆ ತಿಂತಿದ್ಯಪ್ಪ, ಚಾನ್ಸ್ ಎಲ್ಲ
ಎಮ್ ಸಿ ಕ್ಯೂಸ್ ಹಂಗೆ ಬರೋದಕ್ಕೆ. ಬಟ್ ಸ್ಟಿಲ್ ತುಂಬ ತಲೆ ತಿಂತಿದೆ. ಏನು ಮಾಡೋದು? ಏನೂ ಇಲ್ಲ. ಜಸ್ಟ್ ಆ ಎಮ್ ಸಿ ಕ್ಯೂನ ಒಂದು ಲೈನ್ ಬೇಕಾ, ಒಂದು ಲೈನ್ ಬಿಡ್ರಿ, ಲಾಸ್ಟಿಗೆ ಸಾಲ್ವ್ ಮಾಡಿರಿ. ಓಕೆ? ಯಾಕೆ? ಒಂದು ಎಮ್ ಸಿ ಕ್ಯೂ ಈಸ್ ಫಾರ್ 1 ಮಾರ್ಕ್ಸ್, ಈಸ್ ಫಾರ್ 1 ಮಿನಿಟ್. ನೀವು ಅದಕ್ಕೆ ಯು ಕೆನಾಟ್ ಸ್ಪೆಂಡ್ 5 ಮಿನಿಟ್ಸ್. ಹೌದೋ ಇಲ್ಲೋ? ಲಾಸ್ಟ್ ಮೂಮೆಂಟ್ಗೆ ಈಗ 4 ಮಾರ್ಕ್ಸ್ ಕ್ವಶನ್ಗೆ ನಾನು ಬರೀ 4 ನಿಮಿಷ ಕೊಡ್ತೀನಿ ಅಂದರೆ ಆಗಲ್ಲ. ಯು ಹ್ಯಾವ್ ಟು ಗಿವ್ ಮೋರ್. ಗ್ರಾಫ್ಗೆ ಎಸ್, ಗ್ರಾಫ್ಗೆ ಏನಿದೆ, ಗ್ರಾಫ್ ಈಸ್ ಫಾರ್ 4 ಮಾರ್ಕ್ಸ್, ಬಟ್ ಯು ಕ್ಯಾನ್ ಸಾಲ್ವ್ ಇಟ್ ಇನ್ 4 ಮಿನಿಟ್ಸ್. ಹೆಂಗೆ ಅಂತ ತೋರಿಸಿದ್ದೀನಿ. ದೇರ್ ಆರ್ ಫ್ಯೂ ಕ್ವಶನ್ಸ್. ಈಗ ಥಿಯರಮ್ ಕೊಟ್ಟರು, ಇನ್ನೊಂದು ಕೊಟ್ಟರು, ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಟಕ 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 ಅಂತ ಬರ್ಕೊಂಡು ಹೋಗೋದು, ಬೇರೆ ಏನಿರಲ್ಲ. ಹೌದೋ ಇಲ್ಲೋ? ಸೊ ಅದಕ್ಕೆ ಮೇಕ್ ವೈಸ್ ಯೂಸ್ ಆಫ್ ದ ಟೈಮಿಂಗ್ಸ್. ಓಕೆ? ಮೇಡ್ ವಿತ್ ಲವ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ನಿಮಗೋಸ್ಕರ, ನಿಮ್ಮ ಬ್ಯಾಚಿಗೋಸ್ಕರ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಈಸಿ. ಡೆಫಿನೆಟ್ಲಿ ಯು ವಿಲ್ ಆಲ್ ರಾಕ್. ಓಕೆ? ಸೊ ಏನೂ ಮಿಸ್ಟೇಕ್ ಆಗಲ್ಲ. ಆರಾಮಾಗಿ ಹೋಗ್ರಿ, ಬರೀರಿ. ದಿಸ್ ಎಕ್ಸಾಮ್ ವಿಲ್ ಬಿ ಯೋರ್ಸ್. ಫೈನ್. ದಟ್ಸ್ ಇಟ್. ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.